ಎಲ್ರಿಗೂ ನಮಸ್ಕಾರ. ತುಂಬ ಪರಿಹಾರಗಳನ್ನು ಮಾಡಿ ಸುಸ್ತಾಗಿದ್ದೀರಾ? ನೀವು ಮಾಡುವಂಥ ಪರಿಹಾರಗಳು ನಿಮಗೆ ಫಲಗಳನ್ನು ನೀಡ್ತಾ ಇಲ್ವಾ? ಅದು ಯಾಕೆ ಅಂತ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಿ. ಜನರಲಾಗಿ ಜಾತಕ ಚೆನ್ನಾಗಿರಬೇಕು ಅಥವಾ ಆ ಜಾತಕ ಕೆಟ್ಟಿರಬೇಕು. ಸೊ ಎರಡೇ ಕಾನ್ಸೆಪ್ಟ್, ಒಂದು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ. ಬಟ್ ಆದರೆ ಯಾವುದೇ ಒಂದು ಫಲಗಳನ್ನು ನೀವು ಅನುಭವಿಸ್ಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಕೆಲವು ಭಾವಗಳು ಚೆನ್ನಾಗಿರಬೇಕು ಅಂತ ನಾವು ಹೇಳ್ತೀವಿ. ಯಾವುದೇ ಫಲಗಳನ್ನಾಗಿರ್ಬೋದು. ಉದಾಹರಣೆಗೆ ಒಂದು ಮದುವೆ ಜೀವನ ನನ್ನ ಸಂತೋಷವಾಗಿ ಇರುತ್ತಾ ಅಂತ ಅಂದರೂ ಕೂಡ ಅದಕ್ಕೊಂದು ಭಾವ ಅನ್ನೋದಿದೆ, ಅದಕ್ಕೊಂದು ಗ್ರಹ ಇದೆ. ಅದೆರಡೂ ಕೂಡ ಚೆನ್ನಾಗಿರಬೇಕು. ಚೆನ್ನಾಗಿದ್ದು ನಡೀತಾ ಇರುವಂಥ ದಶಾಭುಕ್ತಿ ಕೂಡ ನಿಮಗೆ ಸಪೋರ್ಟ್ ಮಾಡಬೇಕು. ಅಥವಾ ನನಗೆ ಮಗು ಆಗುತ್ತಾ, ಅಥವಾ ನನ್ನ ಮಗುವಿಂದ ನನಗೆ ಆ ಪ್ರೀತಿ ವಿಶ್ವಾಸ ಸಿಗುತ್ತಾ ನನಗೆ, ಅಥವಾ ನನಗೆ ಮಗು ಮುಖಾಂತರ ಎಲ್ಲ ಥರದ ಸಂತೋಷ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಭಾವ, ಅದಕ್ಕೆ ಸಂಬಂಧಪಟ್ಟಿರುವಂಥ ಗ್ರಹ, ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ದಶಾಭುಕ್ತಿಗಳು ಬರಬೇಕು. ನಾನು ಪ್ರೀತಿಸಿರೋವಂಥ ಹುಡುಗಿನೇ ನಾನು ಮದುವೆ ಆಗ್ತೀನಾ, ನಾನು ಅವಳ ಜೊತೆ ಚೆನ್ನಾಗಿರ್ತೀನ ಜೀವನದಲ್ಲಿ, ಅಥವಾ ನನ್ನ ಉದ್ಯೋಗದಲ್ಲಿ ನನಗೆ ಪ್ರಮೋಷನ್ ಆಗುತ್ತಾ, ನಾನು ಉದ್ಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡ್ತೀನ, ಉದ್ಯೋಗದಲ್ಲಿ ಹೆಸರು ಮಾಡ್ತೀನ ನಾನು. ಸೊ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳಿಕೊಂಡು ನಮ್ಮ ಹತ್ರ ಬರ್ತಾರೆ ಜನಗಳು. ಬಟ್ ಅದನ್ನು ಜಾತಕದಲ್ಲಿ ನಾವು ಒಂದೇ ನಿಮಿಷದಲ್ಲಿ ನಾವು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತಿನ ಟಾಪಿಕಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೇಜರಾಗಿ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದರೆ, ನಾವು ಎರಡು ವಿಚಾರಗಳನ್ನು ಅಬ್ಸರ್ವ್ ಮಾಡ್ತೀವಿ. ನಾವು ಗ್ರಹ ಇರುವಂಥ ಜಾಗದ ಮೇಲಿಂದ ಫಲಗಳನ್ನು ತಗೊಳ್ಳೋದಿಲ್ಲ. ಆ ಗ್ರಹಗಳು ಎಲ್ಲಾದರೂ ಇರಲಿ, ಅದನ್ನು ನಾವು ಕೇರ್ ಮಾಡೋದಿಲ್ಲ, ರೈಟ್? ಸೊ ನಮ್ಮದು ಕಾನ್ಸೆಪ್ಟಲ್ಲಿ ನಾವು ಪ್ಲ್ಯಾನೆಟ್ ಲಿಂಕ್ಸ್ ಮತ್ತು ಭಾವ ಲಿಂಕ್ಸನ್ನು ಬಹಳ ಉಪಯೋಗಿಸ್ತೀವಿ. ಈ ವಿಧಿ ಮತ್ತು ದಶಾಭುಕ್ತಿ ಅಂತ ಕರಿತೀವಿ ನಾವು ಅದನ್ನು. ಭಾವ ಲಿಂಕ್ಸನ್ನು ನಾವು ವಿಧಿ ಅಂತ ಕರಿತೀವಿ, ಪ್ಲಾನೆಟ್ ಲಿಂಕ್ಸನ್ನು ಮದಿ ಅಂತ ಕರಿತೀವಿ. ಅಂದರೆ ದಶಾಭುಕ್ತಿಗೆ ನಾವು ಅದನ್ನು ಉಪಯೋಗಿಸ್ತೀವಿ. ಬಟ್ ಇಲ್ಲಿ ವಿಧಿ ಮತ್ತು ಮದಿ ಎರಡೂ ಕೂಡ ಚೆನ್ನಾಗಿರಬೇಕು ಅಂತ ನಾವು ಹೇಳ್ತಾನೆ ಬರ್ತಾ ಇರ್ತೀನಿ. ಕ್ಲಾಸಲ್ಲೂ ಕೂಡ ನಾನು ಎಲ್ಲ ವೀಡಿಯೋಗಳಲ್ಲೂ ಜನರಲಾಗಿ ಹೇಳ್ತಾ ಇರ್ತೀನಿ ನಾನು. ಬಟ್ ಆದರೆ ಈಗ ಮುಖ್ಯವಾಗಿರುವಂಥ ವಿಚಾರ ಏನು ಅಂತಂದರೆ, ಒಂದು ಜಾತಕದಲ್ಲಿ 50% ಲಗ್ನ ಆ ಜಾತಕವನ್ನು ಬಲವಾಗಿ ಇಟ್ಕೊಂಡಿರುತ್ತೆ, ತುಂಬ ಸ್ಟ್ರಾಂಗಾಗಿ ಇಟ್ಕೊಂಡಿರುತ್ತೆ. ಒಬ್ಬರ ಜಾತಕದಲ್ಲಿ ಲಗ್ನ ಭಾವ ಏನಾದರೂ ವೀಕ್ ಆಗಿತ್ತು, ಲಗ್ನ ಭಾವ ಏನಾದರೂ ಕೆಟ್ಟಿತ್ತು ಅನ್ನೋದಾದರೆ ಅವ್ರಿಗೆ ಯಾವುದೇ ಭಾವಗಳ ಫಲಗಳನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಲಗ್ನ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿರಬೇಕು. ನಾನು ಯಾಕೆ ಲಗ್ನ ಭಾವನ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಲಗ್ನ ಭಾವ ಇವಾಗ ತಲೆ ಅಂತ ನಾವು ಕರಿತೀವಿ. ಲಗ್ನ ಭಾವ ನಮ್ಮ ಜಾತಕದಲ್ಲಿ ಚೆನ್ನಾಗಿತ್ತು ಅಂತಂದರೆ, ಅಂದರೆ ತಲೆ ಚೆನ್ನಾಗಿತ್ತು ನಮಗೆ ಅಂತಂದರೆ, ನಾವು ಯಾವುದೇ ಒಂದು ವಿಚಾರಗಳು, ಅಂದರೆ ನಮಗೆ ಏನೇ ಒಂದು ನಮ್ಮ ಜಾತಕದಲ್ಲಿ ಇದ್ದರೂ ಕೂಡ ಅದನ್ನು ಅನುಭವಿಸೋದಕ್ಕಾಗತ್ತೆ. ಉದಾಹರಣೆಗೆ ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು. ಈಗ ನಿಮಗೊಂದು ಎಕ್ಸಾಂಪಲ್ಗೆ ನಾನು ಕೊಡಬೇಕು ಅಂತಂದರೆ, ಈಗ ಒಂದು 35 ವಯಸ್ಸು ಅಂತ ಇಟ್ಕೊಳ್ಳಿ ನನಗೆ. ಬಟ್ ಆದರೆ ನನ್ನ ಮೆಂಟ್ಯಾಲಿಟಿ ಹೇಗಿರುತ್ತೆ ಅಂತಂದರೆ, ನಾನೊಬ್ಬ 3 ವರ್ಷನೋ ಅಥವಾ 4 ವರ್ಷದ ಥರನೋ ಒಂದು ಮೆಂಟ್ಯಾಲಿಟಿ ಇರುತ್ತೆ ನನಗೆ. ಬಟ್ ಆದರೆ ನನ್ನ ಜಾತಕದಲ್ಲಿ 7ನೇ ಭಾವ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಿರುವ ಹಾಗೆ 7ನೇ ಭಾವ ತುಂಬ ಚೆನ್ನಾಗಿದೆ ನನಗೆ. ಬಟ್ ಶುಕ್ರ ಗ್ರಹ ಕೂಡ ನನ್ನ ಜಾತಕದಲ್ಲಿ ಚೆನ್ನಾಗಿದೆ, ನಡೀತಾ ಇರುವಂಥ ದಶಾಭುಕ್ತಿ ಕೂಡ ನನಗೆ ಚೆನ್ನಾಗಿದೆ. ಬಟ್ ಆದರೆ ಲಗ್ನ ಭಾವ ಕೆಟ್ಟಿರೋದ್ರಿಂದ, ತಲೆ ನನ್ನ ಜಾತಕದಲ್ಲಿ ಕೆಟ್ಟಿರೋದ್ರಿಂದ, ಮೆಂಟಲಿ ನನಗೆ ಡಿಸಾರ್ಡರ್ ಇರೋದರಿಂದ 7ನೇ ಭಾವದ ಕಾರಕಗಳನ್ನು ನಾನು ಅನುಭವಿಸೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಲಗ್ನ ಭಾವ ಒಬ್ಬರು ಜಾತಕದಲ್ಲಿ ತುಂಬಾ ಮುಖ್ಯ, ತುಂಬಾ ಇಂಪಾರ್ಟೆಂಟಾಗಿ ಅದು ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಮತ್ತು ಸ್ವಂತ ಬುದ್ಧಿ ಅನ್ನೋದು ಕೂಡ ಲಗ್ನ ಭಾವದ ಕಾರಕ. ಒಂದು ಸ್ವಂತ ಬುದ್ಧಿಯಿಂದ ನಾವು ದುಡಿಮೆ ಆಗಿರ್ಬೋದು, ಉದ್ಯೋಗ ಮಾಡುವಂಥದ್ದಾಗಿರ್ಬೋದು, ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಮ್ಮ ಸ್ವಂತ ಇಚ್ಛೆಯಿಂದ ಮಾಡುವಂಥದ್ದನ್ನು ನಾವು ಲಗ್ನ ಭಾವ ಅಂತ ಕರಿತೀವಿ. ಲಗ್ನ ಭಾವ ಕೆಟ್ಟಿದರೆ ನಮ್ಮ ಸ್ವಂತ ಬುದ್ಧಿ ಅನ್ನೋದು ವರ್ಕ್ ಆಗಲ್ಲ.
ಯಾರು ಏನೇ ಹೇಳಿದ್ರು ಕೂಡ ಅದರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ, ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಕೇಳ್ತೀವಿ. ಬಟ್ ಆದರೆ ಅದು ನಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾ ಇರುತ್ತಾ ಅಂತಂದರೆ ಕೊಡ್ತಾ ಇರೋದಿಲ್ಲ. ನಮಗಿನ್ನ ಹೆಚ್ಚು ಉಪಯೋಗ ಅವ್ರಿಗಾಗ್ತಾ ಇರುತ್ತೆ, ನಮಗದು ಉಪಯೋಗಕ್ಕೆ ಬರ್ತಾ ಇರೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ಜಾತಕವನ್ನು ನೀವು ತೊಗೊಂಡಿದ್ದ ತಕ್ಷಣ ಫಸ್ಟು ಅವರ ಜಾತಕದಲ್ಲಿ ಲಗ್ನ ಭಾವ ಹೇಗಿದೆ, ಮೊದಲು ಲಗ್ನ ಭಾವ ನೀವು ಹೇಗಿದೆ ಅಂತ ನೋಡಿದ ತಕ್ಷಣವೇ ಆ ವ್ಯಕ್ತಿ ಆ ಜಾತಕದಲ್ಲಿರುವಂಥ ಕಾರಕಗಳನ್ನು ಅನುಭವಿಸುವಂಥ ಯೋಗನ ಹೊಂದಿದೆಯಾ ಹೊಂದಿಲ್ವಾ ಅನ್ನೋದನ್ನು ನೀವು ತಿಳ್ಕೊಬೋದು. ಅದರ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, 9ನೇ ಭಾವ ಹೇಗಿದೆ ಅವರ ಜಾತಕದಲ್ಲಿ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಯಾಕೆ 9ನೇ ಭಾವ ಅಂತ ಹೇಳ್ತಾ ಇದ್ದೀನಿ ಅಂದರೆ, 9ನೇ ಭಾವ ಅನ್ನೋದು ದೈವಾನುಗ್ರಹ ಅಂತ ಕರಿತೀವಿ. ದೇವರು ನಮಗೆ ಎಲ್ಲ ಥರದ ಶಕ್ತಿಗಳನ್ನು ಕೊಟ್ಟಿದ್ದರೆ ಮಾತ್ರ ನಾವು ಅದನ್ನು ಅನುಭವಿಸೋದಕ್ಕಾಗಲ್ಲ. ನಾವು ಯಾವುದೇ ಒಂದು ಪರಿಹಾರಗಳನ್ನು ಮಾಡಿ ಅಥವಾ ಏನನ್ನೇ ನಾವು ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೂ ಕೂಡ ಆ ದೇವರು ನಮಗದನ್ನು ಕೊಡಬೇಕು ಅಂತ ಇದ್ದರೆ ಅದಕ್ಕೆ 9ನೇ ಭಾವ ಚೆನ್ನಾಗಿರಬೇಕು. ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ಪರಿಹಾರಗಳನ್ನು ಮಾಡಿರ್ತೀರ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿರ್ತೀರ ಅಂದರೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿರ್ತೀರ, ಎಲ್ಲ ಊರುಗಳಿಗೂ ಹೋಗಿರ್ತೀರ, ಪರಿಹಾರಗಳನ್ನ ಮಾಡಿರ್ತೀರ. ಬಟ್ ಆದರೆ ನಿಮಗೆ ಅದು ಸಕ್ಸಸ್ ಆಗದಿರೋಕ್ಕೆ ಕಾರಣ ಏನು ಅಂತಂದರೆ, ನಿಮ್ಮ ಜಾತಕದಲ್ಲಿ 9ನೇ ಭಾವ ವೀಕ್ ಆಗಿರುತ್ತೆ. ಮತ್ತು ದಶಾಭುಕ್ತಿ ನಡೀತಾ ಇರುವಂಥ ದಶಾಭುಕ್ತಿ ಏನಾದರೂ ವೀಕ್ ಆಗಿದ್ದರೂ ಕೂಡ ಆ ಸಮಯದಲ್ಲಿ ನೀವು ಮಾಡುವಂಥ ಪರಿಹಾರಗಳು ನಿಮಗೆ ಒಳ್ಳೆಯ ಫಲಗಳನ್ನು ತಂದುಕೊಡಲ್ಲ. ನಿಮಗೆ ಒಳ್ಳೆಯ ಸಮಯ ಯಾವಾಗ ನಿಮಗೆ ಪ್ರಾರಂಭ ಆಗುತ್ತೋ ಆವಾಗ ನೀವು ದೇವ್ರ ಹತ್ರ ಹೋಗಿ ಕೇಳಿ, ಏನನ್ನ ಬೇಕಾದರೂ ಕೇಳಿ, ಅದು ದೇವ್ರು ನಿಮಗೆ ಕೊಟ್ಟೇ ಕೊಡ್ತಾನೆ. ಸೊ ಆ ಕಾರಣದಿಂದ ಯಾರದೇ ಜಾತಕದಲ್ಲಿ 9ನೇ ಭಾವ ಕೆಟ್ಟಿದ್ರೆ ದೈವಾನುಗ್ರಹ ಇಲ್ಲ ಅಂತ ಅರ್ಥ. ಸೊ ನೀವೇನೇ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೂ ಕೂಡ, ನೀವು ಎಷ್ಟೇ ಬೇಡ್ಕೊಂಡ್ರೂ ಕೂಡ ಅದು ನಿಮಗೆ ಸಿಕ್ಕೋದಿಲ್ಲ. ಸೊ ಸುಮ್ಮನೆ ಪರಿಹಾರಗಳನ್ನು ಮಾಡಿ ಹಣವನ್ನು ಖರ್ಚು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನು ಅಂತಂದರೆ, ನಮ್ಮ ಜೀವನ ತೃಪ್ತಿಯಾಗಿರುತ್ತಾ, ಒಂದು ಫುಲ್ಫಿಲ್ಮೆಂಟ್ ಆಗಿರುತ್ತಾ ನಮ್ಮ ಲೈಫು, ಎಲ್ಲ ಥರದ ಸುಖ ಸಂತೋಷ ನೆಮ್ಮದಿನ ನಾವು ಪಡ್ಕೊಳ್ತೀವ, ನಾವು ಅನುಭವಿಸೋದಕ್ಕೆ ಆಗುತ್ತಾ ಆಗಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ 11ನೇ ಭಾವನ ನಾವು ನೋಡಬೇಕು. 11ನೇ ಭಾವ ಯಾರ ಜಾತಕದಲ್ಲಿ 8, 10, 12ಕ್ಕೆ ಕನೆಕ್ಟಿವಿಟಿ ಇರುತ್ತೋ ಅವ್ರಿಗೆ ಒಂದು ತೃಪ್ತಿಕರವಾಗಿರುವಂಥ ಜೀವನ ಸಿಕ್ಕಿರಲ್ಲ. ಅವರು ಎಷ್ಟೇ ಕಷ್ಟಪಡ್ತಾ ಇರಲಿ, ಅವರು ಎಷ್ಟೇ ಟ್ರೈ ಮಾಡ್ತಾಯಿದ್ರು ಕೂಡ, ಅಥವಾ ಎಷ್ಟೇ ಅವರು ದೊಡ್ಡ ಮಟ್ಟದಲ್ಲಿ ಬೆಳೆದರೂ ಕೂಡ ಆ ಒಂದು ಬೆಳವಣಿಗೆಯಲ್ಲಿ ಅವರಿಗೆ ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ, ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಇರೋದಿಲ್ಲ. ಇನ್ನೂ ಬೇಕು, ಇನ್ನೂ ಬೆಳಿಬೇಕು, ಇನ್ನೂ ಚೆನ್ನಾಗಾಗಬೇಕು ಅಂಥೇಳಿ ಕಷ್ಟವನ್ನು ಪಡ್ತಾನೇ ಇರ್ತಾರೆ. ಬಟ್ ಆದರೆ ಅದು ಅವ್ರಿಗೆ ತೃಪ್ತಿ ಆಗುತ್ತಾ ಅಂತಂದರೆ ಅದರಲ್ಲಿ ಅವರು ಆ ತೃಪ್ತಿನ ಅನುಭವಿಸೋದಕ್ಕೆ ಆಗೋದಿಲ್ಲ. ಸೊ ಈ ಕಾರಣದಿಂದ ಒಂದು ಜಾತಕನ ನೀವು ಪೂರ್ತಿಯಾಗಿ ಸ್ಟಡಿ ಮಾಡಬೇಕು ಅಂತಂದರೆ, ಲಗ್ನ ಭಾವ ಹೇಗಿದೆ, 9ನೇ ಭಾವ ಹೇಗಿದೆ, 11ನೇ ಭಾವ ಹೇಗಿದೆ ಅಂತ ಈ 3 ಭಾವಗಳನ್ನು ಸ್ಟಡಿ ಮಾಡಿದ್ರೆ ಅವರ ಜೀವನ ಹೇಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟು ಕೆಲವರು ಪ್ರಶ್ನೆಗಳನ್ನು ಕೇಳ್ತಾರೆ, ಸರ್ ನನಗೆ ಒಳ್ಳೆ ಹೆಂಡತಿ, ಮಕ್ಕಳು ಎಲ್ಲ ಇದೆ ಸರ್, ಬಟ್ ಆದರೆ ಒಳ್ಳೆ ಉದ್ಯೋಗ ಇಲ್ಲ ಸರ್. ಆವಾಗ ನೀವೇನು ಮಾಡಬೇಕು ಅಂತಂದರೆ 6ನೇ ಭಾವನ ಚೆಕ್ ಮಾಡಬೇಕು. 6ನೇ ಭಾವ ಅವರ ಜಾತಕದಲ್ಲಿ ಏನಾದರೂ ಕೆಟ್ಟಿತ್ತು ಅಂತಂದರೆ ಆವಾಗ ಅವರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. 6ನೇ ಭಾವ ಕೆಟ್ಟಿರಬಾರ್ದು. ಮತ್ತು ನಡೀತಾ ಇರುವಂಥ ದಶಾಭುಕ್ತಿ ಕೂಡ ಇದರಲ್ಲಿ ಮೇಜರಾಗಿ ವರ್ಕ್ ಆಗುತ್ತೆ. ನಡೀತಾ ಇರುವಂಥ ದಶಾಭುಕ್ತಿ ಕೂಡ ಅವರ ಜಾತಕದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ನಡೀತಾ ಇರುವಂಥ ದಶಾಭುಕ್ತಿ ಯಾವುದೇ ಕಾರಣಕ್ಕೂ ಕೂಡ ಈ 4 ಭಾವಗಳಿಗೆ ಕನೆಕ್ಟಿವಿಟಿ ಇರಬಾರ್ದು. ಇದ್ದರೆ ಅವ್ರಿಗೆ ಸಮಸ್ಯೆಗಳನ್ನು ಕೊಡುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಅದು ಯಾವುದು 4 ಭಾವಗಳು ಅಂತಂದರೆ 5, 9 ಮತ್ತು 8, 12 ದಶಾಭುಕ್ತಿಗಳಲ್ಲಿ ಕಾಣಿಸ್ಕೊಳ್ಬಾರ್ದು, ಯಾವುದೇ ಆಗಿರ್ಬೋದು. ಓಕೆ, ಸೊ ದಶಾಭುಕ್ತಿಲೋ ಅಥವಾ ಅಂತರದಲ್ಲೋ ಎಲ್ಲಾದರೂ ಸರಿ 5, 9 ಮತ್ತು 8, 12 ಬರಬಾರ್ದು. ಬಂದರೆ ಅದು ಸಮಸ್ಯೆಗಳನ್ನು ಕೊಡುತ್ತೆ. ಅದನ್ನು ನಾನು ಹೇಳ್ತಾ ಇರೋದು ಹೇಗೆ ಅಂತಂದರೆ ಎಫೆಕ್ಟಿವ್ ಲಿಂಕ್ಸಲ್ಲಿ ಬರಬಾರ್ದು. ನೀವು ಕೇಳ್ಬೋದು 5, 9 ಅನ್ನೋದು ತುಂಬ ಒಳ್ಳೆಯ ಭಾವಗಳಲ್ವಾ, ಯಾಕೆ ಬರಬಾರ್ದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ 5, 9 ಅನ್ನೋದು 6ನೇ ಭಾವಕ್ಕೂ ಮತ್ತು 10ನೇ ಭಾವಕ್ಕೂ ಒಳ್ಳೆಯ ಭಾವಗಳು ಅಲ್ಲ. ಅದೆಲ್ಲ ಆ ಭಾವಕ್ಕೆ 12ನೇ ಭಾವ ಆಗಿ ಬರೋದ್ರಿಂದ ಅವರು ಉದ್ಯೋಗ, ತಿಂಗಳ ಸಂಬಳಕ್ಕೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ
ಅದು ಅವ್ರಿಗೆ ಒಳ್ಳೆಯ ಬೆಳವಣಿಗೆನ ಆ ಭುಕ್ತಿ ಪೀರಿಯಡಲ್ಲಿ ಕೊಡೋದಿಲ್ಲ. ಅದೇ ಸಮಯದಲ್ಲಿ 8-12 ಏನಾದರೂ ಕನೆಕ್ಟಿವಿಟಿ ಆಗಿತ್ತು ಅಂತಂದರೆ ಲಗ್ನಕ್ಕೆ ಕೆಟ್ಟು ಫಲಗಳನ್ನು ಕೊಡೋದ್ರಿಂದ 8-12 ಆ ಪೀರಿಯಡಲ್ಲಿ ಅವರು ಕೆಲವೊಂದು ಅವಮಾನಗಳನ್ನು ಅಥವಾ ಕಷ್ಟಗಳನ್ನು, ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಆ ಕಾರಣದಿಂದನೇ ನಾವು 8-12 ಮತ್ತು 5-9 ಅನ್ನೋದು ದಶಾಭುಕ್ತಿ ಅಂತರಗಳಲ್ಲಿ ಬರಬಾರ್ದು ಅಂತ ಹೇಳ್ತೀವಿ ನಾವು. ಇದೆಲ್ಲ ತುಂಬ ಸೂಕ್ಷ್ಮವಾಗಿ ನೀವು ನೋಡಿ ಅಥವಾ ತುಂಬ ಈಸಿಯಾಗಿ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೋದು ಅಂತಂದರೆ ನೀವು ಈಸಿಯಾಗಿ ನೋಡಿ ಹೇಳಿಬಿಡ್ಬೋದು. ಯಾವುದೇ ಕಾರಣಕ್ಕೂ ನಡೀತಾ ಇರೋಂಥ ದಶಾಭುಕ್ತಿ, ಈಗ ಉದಾಹರಣೆಗೆ ಈ ಜಾತಕಕ್ಕೆ ನೋಡಿ, ಈ ಜಾತಕದವ್ರಿಗೆ ಶನಿ ದಶೆ ನಡೀತಾ ಇದೆ. ಓಕೆ, ಶನಿ ದಶೆ, ಶನಿ ಭುಕ್ತಿ ನಡೀತಾ ಇದೆ. ಈಗ ಅವರ ಜಾತಕದಲ್ಲಿ ಶನಿ ಏನನ್ನು ತೋರಿಸ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ 5-9 ತೋರಿಸ್ತಾ, 5 ಮತ್ತು 11 ತೋರಿಸ್ತಾ ಇದೆ. ಈ 5-11 ಅನ್ನೋದು ಒಳ್ಳೆಯ ಭಾವಗಳ ಅಂತ ಕೇಳಿದ್ರೆ ಉದ್ಯೋಗಕ್ಕೆ ಇದು ಒಳ್ಳೆಯ ಭಾವಗಳು ಅಲ್ಲ. ಬಟ್ ಸ್ಟಿಲ್ ಇದು ಓಕೆ ಅಂತ ಕರಿತೀವಿ. ಯಾಕೆ? 5 ಮತ್ತು 11 ಅನ್ನೋದು ಒಂದು ಸಮಸಪ್ತಮ ಭಾವಗಳಾಗಿ ವರ್ಕ್ ಆಗುತ್ತೆ. 50-50 ರೂಲನ್ನು ಇಲ್ಲಿ ಅಪ್ಲೈ ಮಾಡ್ತೀವಿ ನಾವು. ಸೊ ಈ ಸಮಸಪ್ತಮ ಭಾವಗಳಾಗಿ ಇರೋದ್ರಿಂದ ಇದು ವರ್ಕ್ ಆಗುತ್ತೆ. ಬಟ್ ಆದರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ತೊಂದರೆಗಳನ್ನು ಕೊಡುತ್ತಾ ಅಂತಂದರೆ ಮೇಲೆ ಹೋಗೋದಕ್ಕೆ, ಪ್ರಮೋಷನ್ಸು ಅಥವಾ ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಮಾಡೋದಕ್ಕೂ ಇದು ಸಪೋರ್ಟ್ ಮಾಡೋದಿಲ್ಲ. ಬಟ್ ಆದರೆ ಬೇರೆ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ಜಾಯ್ನ್ ಆಗ್ಬೋದು. ಕಂಪ್ನಿ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಚೇಂಜ್ ಮಾಡಿ. ಈ ಥರ ಚೇಂಜ್ ಆಫ್ ಜಾಬ್ಗಾಗಿರ್ಬೋದು ಅಥವಾ ಬೇರೆ ರೀತಿ ಏನಾದರೂ ನೀವು ಮಾಡಬೇಕು ಅಂದ್ಕೊಂಡ್ರು ಮಾಡ್ಬೋದು ಇಲ್ಲಿ. ಬಟ್ ಆದರೆ ಇಲ್ಲಿ ಒಬ್ಬರು ಕೆಳಗೆ ಕೆಲಸ ಮಾಡೋದಕ್ಕೆ ಇದು ಅಷ್ಟು ಒಳ್ಳೆ ಭಾವಗಳ ಅಥವಾ ತಿಂಗಳ ಸಂಬಳಕ್ಕೆ ಇದು ಅಷ್ಟು ಒಳ್ಳೆ ಭಾವಗಳ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಓಕೆನಾ? ಸೊ ಈ ರೀತಿ ನೀವು ಒಂದು ಜಾತಕವನ್ನು ನೋಡಿ ನೀವು ಈಸಿಯಾಗಿ ಫಲಗಳನ್ನು ತೀರ್ಮಾನ ಮಾಡ್ಬೋದು. ತುಂಬ ಎಫೆಕ್ಟಿವ್ ಆಗಿ ನೀವು ರಿಸಲ್ಟ್ಗಳನ್ನು ಕೊಡ್ಬೋದು. ತುಂಬ ಆ್ಯಕ್ಯುರೇಟಿಗೆ ನೀವು ಇದ್ರ ಫಲಗಳನ್ನು ತೀರ್ಮಾನ ಮಾಡಿ ಹೇಳ್ಬೋದು. ಓಕೆನಾ? ಸೊ ಯಾರಿಗಾದರೂ ಈ ಆ್ಯಪ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಇವತ್ತು ಮತ್ತು ನಾಳೆ, ನಾಡ್ದು, ಸೊ 3 ದಿನ ಆ್ಯಕ್ಚುಲಾಗಿ ನಾವೊಂದು ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ. ಯಾರಾದರೂ ಪರ್ಚೇಸ್ ಮಾಡೋದಾದ್ರೆ ಪರ್ಚೇಸ್ ಮಾಡ್ಬೋದು. ಡಿಸ್ಕೌಂಟ್ ಪ್ರೈಸ್ ನೀವು ತಿಳ್ಕೊಳ್ಬೇಕು ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಹೆಸರು, ನೀವು ಎಲ್ಲಿಂದ ಮೆಸೇಜ್ ಮಾಡ್ತಾ ಇದ್ದೀರಾ, ಅಂದರೆ ನಿಮ್ದು ಯಾವ ಊರು, ಪ್ಲಸ್ ಈ ಆ್ಯಪಿನ ಬಗ್ಗೆ ನೀವು ಕೇಳ್ಬೋದು ಪ್ರಶ್ನೆನ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಅದಕ್ಕೆ ಉತ್ತರಗಳನ್ನು ಕೊಡ್ತೇನೆ. ಥ್ಯಾಂಕ್ ಯು.